ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸ್ವಲ್ಪ ಕತ್ಲು ಕಾಣಿಸ್ತಾ ಇದೆ ಬಿಕಾಸ್ ಇದು ನಾನು ವೀಡಿಯೋ ಮಾಡ್ತಿರೋದೇ ನೈಟ್, ಆಲ್ಮೋಸ್ಟ್ 8:30 ಆಗ್ತಾ ಬಂತು. ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಜಸ್ಟ್ ಬಿಕಾಸ್ ನಾನು ಐಬ್ರೋನೇ ಮಾಡಿಲ್ಲ, ಮಾಡ್ಸೋಕ್ಕೆ ಹೋಗಿಲ್ಲ. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತು, ನಾನು ಸಿಕ್ಕಾಪಟ್ಟೆ ಸೋಂಬೇರಿ. ಆಚೆ ಹೋಗೋಕ್ಕೆ ಇವತ್ತು ಆ್ಯಕ್ಚುಲಿ ಲೀವ್ ಇದ್ದರೂ ನಾನು ಹೋಗಿಲ್ಲ, ಹಾಗೆ ನಾವು. ಇನ್ನೇನು ಬೆಳಗ್ಗೆ ಇದ್ದರೆ ಹಬ್ಬ ಇದೆ, ಅದಕ್ಕಾಗಿ ಐಬ್ರೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಹೌದು, ನಾನು ವೀಡಿಯೋ ಬೇರೆ ಮಾಡ್ತೀನಿ ಅಂತಿದ್ನಲ್ಲ, ಹೆಂಗೂ ಇವಾಗ ಮನೆ ಖಾಲಿ ಇದೆ. ನಾನು ನಮ್ಮ ಅಪ್ಪಾಜಿ ಮಾತಾಡೋದು. ನಮ್ಮ ಅಪ್ಪಾಜಿ ಹೆಂಗೂ ನಮ್ಮ ರೂಮಿಗೆ ಬರೋಲ್ಲ. ಇವಾಗ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಈ ಕ್ಯೂಟ್ ಹೇರ್ ಬ್ಯಾಂಡ್ ಬಂದು 5 years ಬ್ಯಾಕೆ ನಮ್ಮಮ್ಮಂಗೆ, ಅಮ್ಮ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಡ್ತೀನಿ, ವೀಡಿಯೋ ಮಾಡಿಬಿಡ್ತೀನಿ, ಅವಾಗ ಮೇಕಪ್ ಎಲ್ಲ ಮಾಡ್ಕೊಳ್ಳೋಕೆ ಈ ಥರ ಒಂದು ಹೆಡ್ ಬ್ಯಾಂಡ್ ಬೇಕಾಗುತ್ತೆ ಅಂದರೆ 2 ಕೊಡಿಸಿದ್ರು. ಪರ್ಪಲ್, ಒಂದು ರೆಡ್ಡು. ಆ ಪರ್ಪಲ್ ಎಲ್ಲೇ ಗೊತ್ತಿಲ್ಲ, ರೆಡ್ ಸಿಕ್ತು ಅಂತ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ. ಆ್ಯಕ್ಚುಲಿ ವೀಡಿಯೋಗೆ ಏನೂ ಇಲ್ಲ ಅಂದರೆ ಏನು ಚಂದ, ಮೇಕಪ್ ಇಲ್ಲ, ಲಿಪ್ಸ್ಟಿಕ್ ಇಲ್ಲ, ಅದಕ್ಕೆ ಅಟ್ಲೀಸ್ಟ್ ಲಿಪ್ ಬಾಮನ್ನು ಹಾಕ್ಕೊಳ್ಳೋಣ ಅಂತ ನೈಟ್ ಆಗಿರೋದ್ರಿಂದ ನಾನು ಜುಡಿಯೋದು ನಾರ್ಮಲ್ ಲಿಪ್ ಬಾಮ್ ಹಾಕ್ಕೊತಾ ಇದ್ದೀನಿ. ನಂದು ಫೇಸ್ ವಾಶ್ ಆಯಿತು. ನಾನು ಯೂಶ್ವಲಿ ಯೂಸ್ ಮಾಡೋದು ಫೇಸ್ಗೆ ಇದು ಕಿಡ್ಸ್ದು ಬರುತ್ತಲ್ಲ ಟವಲ್, ಅದು ಡಿಮಾರ್ಟಲ್ಲಿ ನೋಡಿದೆ. ನಂಗೆ ತುಂಬ ಇಷ್ಟ ಆಯಿತು. ನನಗೆ ಫೇಸಿಗೆ ಸಿಕ್ಕಾಪಟ್ಟೆ ಸಾಫ್ಟಾಗಿರೋ ಟವಲ್ ಇಷ್ಟ. ಡಿಮಾರ್ಟಲ್ಲೇ ಈ ಕಿಚನ್ಗೆಲ್ಲ ಹಾಕ್ಕೊತಾರಲ್ಲ, ಪಿಂಕ್ ಕಲರ್, ಪರ್ಪಲ್ ಕಲರ್ ಅಂತ ಇಷ್ಟೊಂದು, ಅದನ್ನು ತೊಗೊಂಬಂದಿದ್ದೀನಿ. ಬಟ್ ಅದು ಇವತ್ತು ವಾಶ್ಗೆ ಹಾಕಿದ್ದೀನಿ, ಅದಕ್ಕೆ ಅದು ತೋರಿಸ್ತಿಲ್ಲ. ನಂಗೆ ಹಾಗೆ ಹಿಂಗೆ ಟವಲ್ ಇಟ್ಟಿದ ತಕ್ಷಣ ವಾಟರ್ ಅಬ್ಸರ್ವ್ ಮಾಡಿಬಿಡ್ಬೇಕು. ಅದಕ್ಕಾಗಿ ನಾನು ಕಿಡ್ಸ್ ಟವಲ್ನ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ಚೆನ್ನಾಗಿರುತ್ತೆ ಅದು ಮೆಟೀರಿಯಲ್ ಎಲ್ಲನೂ ಅಂತ. ಡಿಮಾರ್ಟಲ್ಲಿ 300 350 ತುಂಬ ಚೆನ್ನಾಗಿರುತ್ತೆ. ನಾನೇ ಒಂದು 3 ತೊಗೊಂಡಿದ್ದೆ. ಹಾಗೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಯೂಸ್ ಮಾಡೋದು ಆ್ಯಕ್ಚುಲಿ ನಾನು ಐಬ್ರೋ ಸುಮಾರು ಸತಿ ಮಾಡ್ಕೊಂಡಿದ್ದೀನಿ, ಬಟ್ ಫೇಸ್ ರೇಸ್ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಫಸ್ಟ್ ಟೈಮ್. ನೋಡೋಣ ಹೆಂಗೆ ಬರುತ್ತೆ ಅಂತೆಲ್ಲ. ಲಾಸ್ಟ್ ಟೈಮ್ ಹೇಳಿದೆ ಅಲೋವೆರಾ ಜೆಲ್ ತರಿಸಿದ್ದೀನಿ, ಫೇಸ್ ರೇಸ್ ಮಾಡ್ಕೊಳ್ಳೋವಾಗ ಹಾಕ್ಕೊತೀನಿ ಅಂತ, ಅದಕ್ಕಾಗಿ ಇದು. ಆ್ಯಂಡ್ ಒಬ್ವಿಯಸ್ಲಿ ಫೇಸ್ ವಾಶ್ ಆಗಿದ ತಕ್ಷಣ ನಾನು ರೋಸ್ ವಾಟರ್ ಹಾಕ್ಕೊಂಡು ಆಲ್ರೆಡಿ ಡ್ರೈ ಮಾಡಿದ್ದೀನಿ, ಬಿಕಾಸ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಮಾಡಿಕೊಂಡೆ ಇನ್ನೊಂದು ಅದಕ್ಕಾಗಿ ಒಂದು 2-3 minutes ವೇಸ್ಟ್ ಆಗುತ್ತೆ ಅಂತ. ಆ್ಯಂಡ್ ರೇಸರ್ಸ್, ಇದು ಬ್ರ್ಯಾಂಡ್ ಗೊತ್ತಿಲ್ಲ, ಇದೇನು ಅಂತ ದಿ ಬೆಸ್ಟ್ ಬ್ರ್ಯಾಂಡ್ ಅಲ್ಲ, ನಾರ್ಮಲಾಗಿ ನನಗೆ ಆನ್ಲೈನಲ್ಲೇ ಎಲ್ಲೋ ಕಾಣಿಸ್ತು, ತೊಗೊಂಡಿದ್ದೀನಿ. ಇದು ಐಬ್ರೋ ರೇಸರ್, ಲೈಕ್ ಚಿಕ್ಕದು ಬರುತ್ತಲ್ಲ, ಇದು ಐಬ್ರೋ ರೇಸರು, ಇದು ಫೇಸ್ ರೇಸರು. ಸದ್ಯಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಮಲ್ಗೋವಾಗ ಶೀಟ್ ಮಾಸ್ಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು, ಇದು ಯಾವಾಗ 2 months ಆಗೋಯ್ತು ನಾನು ತೊಗೊಂಡು, ನಾನು ಇನ್ನೂ ಯೂಸೇ ಮಾಡಿಲ್ಲ. ನೆಕ್ಸ್ಟ್ ಮಂತು ಬರ್ಡೇ ಪ್ರೆಪ್ ಅಂತ ಮಾಡ್ಕೊಳ್ಳೋಣ, ಆವಾಗ ಯೂಸ್ ಮಾಡೋಣ ಅಂದ್ಕೊಂಡೆ. ಬಟ್ ಇವಾಗ ನಾವು ರೇಸ್ ಮಾಡೋದಂದರೆ ಇಲ್ಲೆಲ್ಲ ಸ್ವಲ್ಪ ಇಚ್ಚಿಂಗ್ ಥರ, ಲೈಕ್ ಸ್ವಲ್ಪ ಉರಿ ಥರ ಫೀಲ್ ಆಗುತ್ತೆ. ಇದು ಹಾಕ್ಕೊಂಡ್ರೆ ಅಟ್ಲೀಸ್ಟ್ ಕೋಲ್ಡಾಗಿರುತ್ತೆ ಅಂತ ಇದನ್ನು ತೆಗೆದಿಟ್ಕೊಂಡಿದ್ದೀನಿ, ಹಾಕ್ಕೊತೀನಿ. ಅದೇ ನಂತರ ವೀಡಿಯೋ ಮಾಡೋಕ್ಕಾಗೆ ಬೆಳೆಸಿದ್ದೀನಿ ಐಬ್ರೋಸ್ನ. ನನ್ನ ಮಿರರ್ ಎಲ್ಲಿದೆಯೋ ಗೊತ್ತಿಲ್ಲ, ಅದಕ್ಕೆ ನನಗೆ ಸಾಕು ನನ್ನ ಐ ಶ್ಯಾಡೋದೆ, ನಾನು ಹೆಂಗೂ ಇಷ್ಟೇ ಮಾಡ್ಕೊಳ್ಳೋದಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಒಂದಷ್ಟು ಟಿಶ್ಯೂಸ್ ಇಟ್ಕೊಂಡಿದ್ದೀನಿ. ಒಬ್ವಿಯಸ್ಲಿ ಮತ್ತೆ ಕ್ಲೀನ್ ಮಾಡೋಕೆ ಅಲ್ಲಿ ಹೋಗಬೇಕಲ್ಲ, ಅದಕ್ಕಾಗಿ. ಆ್ಯಂಡ್ ನಾನು ಮನೆಯಲ್ಲಿದ್ದರೆ ನಾರ್ಮಲಾಗಿ ಇಷ್ಟೇ ಯಾವುದೋ ಒಂದು ಟೀ ಶರ್ಟು, ಒಂದು ಪ್ಲಾಜೋ ಪ್ಯಾಂಟ್ ಹಾಕ್ಕೊಂಬಿಡ್ತೀನಿ, ಲೂಸಾಗಿರಬೇಕು ಅಂತ. ಅದಕ್ಕೆ ಇದ್ದೇ ಡ್ರೆಸ್ಸಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಯಾಕೋ ಈ ಡ್ರೆಸ್ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಇರೋದ್ರಲ್ಲಿ ಕ್ರಾಪ್ ಟಾಪ್ಸ್ ತುಂಬ ಇಷ್ಟ, ಬಟ್ ನಾನು ಹೊರಗಡೆ ಕ್ರಾಪ್ ಟಾಪ್ ಹಾಕ್ಕೊಳ್ಳಲ್ಲ, ಮನೆಯಲ್ಲೇ ಇರ್ತೀನಲ್ಲ ಅಂತ ಹಾಕ್ಕೊಂಡಿದ್ದೀನಿ. ಸೀರಿಯಸ್ಲಿ ಇದು ಯಾವಾಗಾದ್ರೂ ಯೂಸ್ ಮಾಡಿದ್ನ ನಾನು, ನನಗೆ ಗೊತ್ತಿಲ್ಲ. ಇಲ್ಲ ಓಪನ್ ಆಗೇ ಕೊಟ್ಟಿರ್ತಾರಾ, ಬಿಕಾಸ್ ಇದು ಹಿಂಗೆ ಓಪನ್ ಆಗಿದೆ. ನಾನಂತೂ ತೆಗ್ದಿಲ್ಲ ಅಂದ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಇಲ್ಲಿ ಮಿರರ್ ನೋಡ್ಕೊಂಡು ಮಾಡ್ಕೊತೀನಿ, ಅಲ್ಲಿಗೂ ಗೊತ್ತಾಗುತ್ತೆ, ಬಿಕಾಸ್ ತುಂಬ ಹತ್ರನೇ ಇಟ್ಕೊಂಡಿದ್ದೀನಿ ಕ್ಯಾಮ್ರಾ ಫಾರ್ ದ ಫಸ್ಟ್ ಟೈಮ್. ಬಟ್ ಪ್ರೊಸೀಜರ್ ಎಲ್ಲ ಹೇಳ್ತೀನಿ, ಓಕೆನಾ? ನಿಮ್ಗೇನಾದ್ರು ಅಪ್ಪರ್ ಲಿಪ್ಸ್ ಇದ್ದರೆ ಅಲ್ಲೂ ಮಾಡ್ಕೊಬೋದು. ಲೈಕ್ ನಾನು ಫಸ್ಟೇ ಇದು ಮಾಡಿಬಿಡ್ತೀನಿ, ಸ್ವಲ್ಪ ಡ್ರೈ ಆದರೂ ಓಕೆ, ನಾಟ್ ಅ ಪ್ರಾಬ್ಲಮ್. ಇಲ್ಲೂ ಮಾಡ್ಕೊತೀನಿ. ಆಮೇಲೆ ಇಲ್ಲ ಐಬ್ರೋಸ್ ಅದು ಫೇಸಲ್ಲಿ ಹಚ್ಚಿದ್ರು ಬೆಟರೇ, ಬಟ್ ನಾನು ಫೇಸ್ ಹೆಂಗೂ ಸ್ವಲ್ಪ ಲೇಟ್ ಅಲ್ವಾ, ಅದಕ್ಕಾಗಿ ಫೇಸಿಗೆ ಲಾಸ್ಟಲ್ಲಿ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾವಾಗೇ ಶೇವ್ ಮಾಡೋವಾಗ ಲೈಕ್ ಫೇಸ್ ಆಗಲಿ ಐಬ್ರೋಸ್ ಆಗಲಿ ಡೌನ್ವರ್ಡ್ಸ್ ಮಾಡಿ, ಲೈಕ್ ಹಿಂಗೆ ಮಾಡೋಕ್ಕೆ ಹೋಗಬೇಡಿ, ಲೈಕ್ ಡೌನ್ವರ್ಡ್ಸ್ ಮಾಡಿ. ಸ್ವಲ್ಪ ಹಿಂಗೆ ಎಳ್ದು ಮಾಡೋದ್ರಿಂದ ನಮಗೆ ಆ ಥರ ಏನಂತಾರೆ ಪೇನಿಂಗ್ ಫೀಲ್
ಇವಾಗ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಅಂದರೆ ಅದು ಒಂಥರ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಿಂಗೆ ಹೇಳಿದು ಹಿಂಗೆ ಮಾಡ್ಕೋಬೇಕು. ಓವರ್ ಎಕ್ಸ್ಪೀರಿಯನ್ಸ್ ಥರ ಹೇಳ್ತಾ ಇದ್ದೀನಿ. ನಾನು ಈಗ ಮಾಡ್ಕೊಂಡ್ರೆ ಇನ್ನು 3 ತಿಂಗಳು ಮಾಡ್ಕೊಳಲ್ಲ. ಸೊ ಹಾಗೆ. ಸೊ ನಾನು ಇಲ್ಲೆಲ್ಲ ಆಲ್ರೆಡಿ ಅಲೋವೆರಾ ಜೆಲ್ನ ಅಪ್ಲೈ ಮಾಡಿದ್ದೀನಿ. ಸೊ ನೋಡ್ಬೋದು. ಆಮೇಲೆ ಇಲ್ಲೂ ಕೂಡ ಇಲ್ಲಿ ಸ್ವಲ್ಪ ವೈಟೆಡ್ಸ್ ಥರ ಇರುತ್ತೆ, ಅದಕ್ಕೆ ನಾನು ಅವಾಗ ಯಾವಾಗನ್ನ ಒಂದೊಂದು ಸತಿ ಮಾಡ್ಕೊತೀನಿ. ಸೊ ಲೆಟ್ ಸ್ಟಾರ್ಟ್. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ, ಆಮೇಲೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ಸುಮ್ಮನೆ ಇಲ್ಲಿ ನಾಲ್ಗೆ ಹಿಂಗೆ ಅನ್ಕೊಂಬಂದರೆ ಅಲ್ಲಿ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ, ಆವಾಗ ಈಸಿ ಆಗುತ್ತೆ ಅಂತ ಅಷ್ಟೇ. ಆ್ಯಕ್ಚುಲಿ ನೀವು ಫಸ್ಟ್ ಟೈಮ್ ಮಾಡ್ಕೊಳ್ಳೋದಾಗಿದ್ರೆ ತುಂಬ ಸ್ಲೋ ಆಗಿ ಮಾಡ್ಕೊಳ್ಳಿ. ನನಗೆ ಯೂಶ್ವಲಿ ನಂಗೆ ಅಭ್ಯಾಸ ಇರೋದ್ರಿಂದ ಲೈಕ್ ಸುಮ್ಮನೆ ಹಿಂಗೆ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟೆ ಅಷ್ಟೇ. ನೀವು ಫಸ್ಟ್ ಟೈಮ್ ಟ್ರೈ ಮಾಡೋಂಗಿದ್ರೆ ಪ್ಲೀಸ್ ಸ್ವಲ್ಪ ಸ್ಲೋ ಆಗಿ ಮಾಡ್ಕೊಳ್ಳಿ. ಓಕೆ. ಬಟ್ ನನಗೇನು ಅಷ್ಟೊಂದು ಹೇರ್ ಗ್ರೋತ್ ಇಲ್ಲ, ನೀವು ನೋಡ್ಬೋದು. ಅದಕ್ಕೆ ಅಷ್ಟೊಂದೇನಿಲ್ಲ, ಫುಲ್ಲು ಕ್ಲಿಯರಾಗಿದೆ. ಒಂಚೂರು ಹೇರ್ ಇದೆ ಅಂತ ಅನಿಸಲ್ಲ. ನಾನು ಈ ಥರದ್ದು ನಮ್ಮಪ್ಪ ನಂಗೆ ಎಲ್ಲಿಂದ ನಾವು ತಂದುಕೊಟ್ರು ನನಗೂ ಗೊತ್ತಿಲ್ಲ. 2 ನನಗೊಂದು ನನ್ನ ತಂಗಿಗೊಂದು. ಇದ್ರಲ್ಲಿ ಮೇ ಬಿ ಇದೆಲ್ಲ ನೇಲ್ಸ್ ಟೂಲ್ಸ್ ಅಂದ್ಕೊಂಡಿದ್ದೀನಿ. ನಾನು ಯಾವುದೂ ಯೂಸೇ ಮಾಡಿಲ್ಲ. ಬಿಕಾಸ್ ನೇಲ್ ಕಟ್ರ್ ಬಂದು ನಾನು ಆ್ಯಸ್ ಯೂಶ್ವಲ್ ಲಾಸ್ಟ್ ವೀಡಿಯೋದಲ್ಲಿ ಯಾವಾಗೋ ಹೇಳಿದ್ದೆ, ನಮ್ಮ ಅಪ್ಪನಿಗೆ ಯಾರೋ ಥೈಲ್ಯಾಂಡಿಂದ ಗಿಫ್ಟ್ ತಂದು ಕೊಟ್ಟಿದ್ರು. ಮೋರ್ ದೆನ್ 10 ಇಯರ್ಸ್ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಅದರಲ್ಲೇ ನೇಲ್ ಕಟ್ ಮಾಡೋದು. ನಾನು ಅಪ್ಪಿತಪ್ಪೆಲ್ಲನ ಹೋದರೆ ನಾನು ನೇಲ್ಸೇ ಕಟ್ ಮಾಡಲ್ಲ. ರಿಟರ್ನ್ ನಮ್ಮ ಮನೆಗೆ ಬಂದಮೇಲೆ ಮಾಡ್ತೀನಿ. ಸೊ ಈ ಕಿಟ್ಟಲ್ಲಿ ನಾನು ಈ ಸಿಸರ್ನ ಯೂಸ್ ಮಾಡ್ತೀನಿ ಲಾಸ್ಟಲ್ಲಿ ಕಟ್ ಮಾಡೋದಕ್ಕಾಗಿ ಅಷ್ಟೇ. ಇವಾಗ ಐಬ್ರೋಸ್. ಓಕೆ, ನೀವು ನೋಡ್ಬೋದು. ಸೊ ಇಲ್ಲೆಲ್ಲ ನಾನು ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಲೈಕ್ ಅವಾಗೆ ಸುಮ್ಮನೆ ಹಿಂಗೆ ಡ್ಯಾಬ್ ಮಾಡಿದ್ನಲ್ಲ, ಇವಾಗ ನೀಟಾಗಿ ಹಿಂಗೆ ಸ್ಪ್ರೆಡ್ ಮಾಡಿದ್ದೀನಿ. ಸೊ ನಿಮಗೆ ಗ್ರೋತ್ ಕಾಣಿಸ್ತಿದೆ ಅನಿಸುತ್ತೆ. ಲಾಸ್ಟಲ್ಲಿ ನಾನು ಹೆಂಗೆ ತುಂಬ ಹತ್ತಿರದಿಂದ ಒಂದು ವೀಡಿಯೋ ಹಾಕ್ತೀನಿ. ಲೈಕ್ ನಾನೇನು ತುಂಬ ಟೈಮ್ ತೊಗೊಳ್ಳಲ್ಲ, ಬಿಕಾಸ್ ನಂಗೆ ಅಭ್ಯಾಸ ಇದೆ. ನಾನು ಹೊರಗಡೆ ಹೋಗಿ ಐಬ್ರೋ ಮಾಡಿಸೋದಕ್ಕಿಂತ ನಾನು ಮಾಡ್ಕೊಂಡಿರೋದೇ ಜಾಸ್ತಿ. ಸೊ ನಾನು ಫಸ್ಟು ಟಾಪಲ್ಲಿ ಈ ಥರ ಮಾಡ್ಕೊಂಡು ಬರ್ತೀನಿ, ಬಿಕಾಸ್ ನಂಗೆ ಶೇಪ್ ಗೊತ್ತಿದೆ ಹೆಂಗಿದೆ ಅಂತ. ಅದೇನೋ ಗಾದೆ ಹೇಳ್ತಾರಲ್ಲ, ಕಲಿಯೋರ್ಗೂ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೂತು ವಿದ್ಯೆ ಅಂತ. ಸೊ ಹಾಗೆ ಅಷ್ಟೇ, ನಂದು ಆಗೋಯ್ತು ಐಬ್ರೋಸ್ ಮೇಲಿಂದ. ಮೇಲ್ಗಡೆ ಏನಿದ್ರು ಲೈಕ್ ಶೇಪ್ ಎಷ್ಟಿದೆ ಅಷ್ಟನ್ನು ಮಾತ್ರ ಹಿಂಗೆ ನಾವು ಮಾಡ್ಕೊಂಡು ಬಿಟ್ಟರೆ ಕಟ್ ಮಾಡೋದಷ್ಟೇ ಇರುತ್ತೆ. ಬಟ್ ಕೆಳಗಡೆದು ಬಂದು ಶೇಪ್ ನೀಟಾಗಿ ತೆಗಿಬೇಕು. ಸೊ ಅದಕ್ಕೆ ನಾನು ಆಬ್ವಿಯಸ್ಲಿ ದೊಡ್ಡ ಮಿರರ್ ಹತ್ರಕ್ಕೆ ಹೋಗ್ಬೇಕು. ಬಿಕಾಸ್ ಹಿಂಗೆ ಇಟ್ಕೊಂಡು ಆಗೋಲ್ಲ, ಅದು ಹಿಂಗೆ ಸ್ವಲ್ಪ ಹಿಂಗೆ ಎತ್ಕೊಂಡು ಮಾಡ್ಕೋಬೇಕಾಗತ್ತೆ. ಸೊ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಹೋಗೋಣ. ನಾನು ಫಸ್ಟ್ 2 ಸೈಡ್ ಹಿಂಗೆ ಮಾಡ್ಕೊಬಿಡ್ತೀನಿ. ಸೊ ಈ ಸೆಂಟರಲ್ಲಿ ಕೂಡ ಅಷ್ಟೇ ಈ ಥರ ಮಾಡ್ಕೊಳ್ಳಿ ನೀವು. ಲೈಕ್ ನಾನು ಸುಮ್ಮನೆ ತೋರ್ಸೋಕ್ಕಾಗಿ ಅಲ್ಲಿಗೆ ಬಂದೆ. ನಾನು ಆಬ್ವಿಯಸ್ಲಿ ಇಲ್ಲಿ ನೋಡ್ಕೊಂಡೇ ಮಾಡ್ಕೊತೀನಿ, ಬಿಕಾಸ್ ನಂಗೆ ಅಲ್ಲೆಲ್ಲ ಏನು ಏರಿಲ್ಲ. ನಂಗೆ ಯಾವಾಗಾದ್ರೂ ಬಟ್ಟೆ ಇಡೋಕ್ಕೆ ನಾನು ಅಡ್ಡ ಅನ್ಸರ ನಾನು ಅಲ್ಲಿ ಮಾತ್ರ ಆಲ್ರೆಡಿ ಮಾಡಿಬಿಟ್ಟಿರ್ತೀನಿ. ನಾನು ಲಾಸ್ಟ್ ಟೈಮ್ ಮಾಡ್ಕೊಳ್ಳೋವಾಗ ನೆಕ್ಸ್ಟ್ ಹಬ್ಬಕ್ಕೆ ನಾನು ಮಾಡ್ಕೋಬಾರ್ದು, ಹೋಗಿ ಮಾಡಿಸ್ಕೋಬೇಕು ಅಂದ್ಕೊಂಡೆ. ಬಟ್ ಅದು ಯಾಕೋ ನಾನು ಮಾಡ್ಕೊಂಡ್ರೇ ಅನಿಸುತ್ತೆ ಸಮಾಧಾನ. ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಇಯರ್ ಅಷ್ಟೇ, ನಾನು ಯಾವಾಗೂ ಬರ್ಡೇ ಹಿಂದಿನ ದಿನ ಹೋಗ್ತೀನಿ ಮಾಡಿಸ್ಕೋಬೇಕು ಅಂತ. ಲಾಸ್ಟ್ ಇಯರು ನಾನು ಬರ್ಡೇ ಹಿಂದಿನ ದಿನ ಹೋದರೆ ಅದು ಕ್ಲೋಸ್ ಆಗೋಗಿತ್ತು. ಒಳಗಡೆ ಮಾಡ್ಕೊಳ್ಳೋಕೆ ಸ್ವಲ್ಪ ಸ್ಲೋ ಆಗಿ ಮಾಡ್ಕೊಳ್ಳಿ, ಬಿಕಾಸ್ ಅಲ್ಲಿ ಇನ್ನೂ ಸೆನ್ಸಿಟಿವ್ ಇರುತ್ತೆ ಕಂಪೇರ್ ಟು ದಿಸ್. ಬಿಕಾಸ್ ನಮ್ಗೆ ಇಲ್ಲಿ ಬೋನ್ ಇರುತ್ತೆ, ಸೊ ಅಷ್ಟು ಬೇಗ ಕಟ್ ಆಗೋಲ್ಲ. ಸುಮ್ಮನೆ ನಾವು ಹಿಂಗೆ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಮಾಡ್ಕೊಳ್ಳುವಾಗ ತುಂಬ ಹುಷಾರಾಗಿ ಮಾಡ್ಕೋಬೇಕು. ಕಣ್ಣು ಮುಚ್ಚಿ ಈ ಕಡೆಯಿಂದ ಹಿಂಗೆ ಸ್ಟಾರ್ಟ್ ಮಾಡ್ಕೊಂಬನ್ನಿ. ಅಲ್ಲಿ ತುಂಬ ನಿಯರಿಂದ ನೋಡ್ಸೋಕ್ಕಾಗಿಲ್ಲ, ಅದಕ್ಕಾಗಿ ನಾನು ವೀಡಿಯೋನ ಇಲ್ಲಿ ಸೆಟ್ ಮಾಡಿಕೊಂಡೆ ಇವಾಗ. ಸೊ ನೀವು ನೋಡ್ಬೋದು ಇಲ್ಲಿ ನಂಗೆ ಆಲ್ಮೋಸ್ಟ್ ಆಗಿದೆ. ಬಟ್ ಇನ್ನೊಂದು ಚೂರು ಏನಾನ ಇದ್ದರೆ ನಾನು ಈ ರೇಸರಲ್ಲಿ ರಿಮೂವ್ ಮಾಡ್ಕೊತೀನಿ. ಸ್ವಲ್ಪ ಜಾಸ್ತಿ ಇರೋದು ಫಸ್ಟ್ ನಾನು ಇದ್ರಲ್ಲಿ ಮಾಡಿಬಿಡ್ತೀನಿ. ಸೊ ನೀವು ನೋಡ್ಬೋದು ಡಿಫ್ರೆನ್ಸು. ಇದಕ್ಕೆ ಕಂಪೇರ್ ಮಾಡಿ ಇದರಲ್ಲಿ ಇನ್ನೂ ಜಾಸ್ತಿ ಇದೆ, ಬಿಕಾಸ್ ನಾನು ಇನ್ನೂ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ಆಗಿದೆ, ಲೈಕ್ ಫಿನಿಶಿಂಗ್ ಮಾತ್ರ ಇದೆ.
ಆ್ಯಕ್ಚುಲಿ ವಿತೌಟ್ ಮೇಕಪ್ ಕೂಡ ಚೆನ್ನಾಗಿದ್ದೀನಲ್ಲ, ಕ್ಯೂಟಾಗಿ ಸಿಂಪಲ್ಲಾಗಿ. ಯೂಶ್ವಲಿ ಹಿಂಗೆ ಇರ್ತದೆ ನಮ್ಮ ಮನೇಲಿ, ಬೊಟ್ಟೂ ಇಡಲ್ಲ. ಆ್ಯಂಡ್ ನೀವೇ ನೋಡ್ಬೋದು ಇಯರಿಂಗ್ಸು ಆಗಿಲ್ಲ, ಚೈನ್ ಅಂತೂ ಹಾಕ್ಕೊಂಡೇ ಇಲ್ಲ ನಾನು. ತುಂಬ ಚಿಕ್ಕದಾಗೇನು ಮಾಡ್ಕೊಳ್ಳಲ್ಲ, ನಾನು ತುಂಬ ದೊಡ್ಡದಾಗಿ ಇರಲಿ ಅಂತ ಹಂಗೆ ಬಿಟ್ಬಿಟ್ಟಿದ್ದೀನಿ. ಸೊ ಫೈನಲಾಗಿ ಇದೊಂದು ಚಿಕ್ಕ ಕತ್ರಿ ಇದೆ. ಸೊ ಎಕ್ಸ್ಟ್ರಾಸ್ ಏನಾರ ಉದ್ದ ಅನ್ನಿಸಿದ್ರೆ ಮಾತ್ರ ಕಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮಾಡಿದ್ದೀನಿ ಸ್ವಲ್ಪ. ಇನ್ನೊಂದು ಸ್ವಲ್ಪ ಪ್ರೋ ಆಗಿಬಿಟ್ರೆ ನಾನು ಐಬ್ರೋ ಮಾಡ್ಸೋಕೆ ಹೋಗೋಷ್ಟೇ ಇರೋಲ್ಲ. ಸೊ ಮುಗೀತು ಐಬ್ರೋಸು. ಸೊ ಇವಾಗ ಫೇಸ್ ಅಲ್ಲೇ ಮಾಡ್ಕೊಳ್ಳೋಣ. ಸೊ ನಂದು ಐಬ್ರೋ ಮುಗೀತು. ಇವಾಗ ಫೇಸು. ಯಾವಾಗಾಗಿ ಫೇಸ್ಗೆ ಸ್ವಲ್ಪ ಸಾಫ್ಟಾಗಿ ಮಸಾಜ್ ಮಾಡಿ, ತುಂಬ ಹಾರ್ಷಾಗಿ ಮಾಡಬೇಡಿ. ಆ್ಯಂಡ್ ನೀವು ಎಲ್ಲ ಕಡೆ ಫೇಸ್ ಅಂದರೆ ಫುಲ್ ಮಾಡೋದ್ರಿಂದ ಸೊ ನೀವೆಲ್ಲ ಕಡೆ ಹಚ್ಕೊಳ್ಳಿ. ಅಲೋವೆರಾ ಜೆಲ್ಲೇನು ಐಸ್ಗೂ ಒಳ್ಳೆಯದು. ಈ ಥರ ಮಾಡಿಕೊಂಡ್ರೆ ಬೆಟರು. ಒಂದು ಈ ಥರ ಹೇಳ್ಕೋಬೇಕು, ಬಟ್ ನಾನು ಅಲೋವೆರಾ ಜೆಲ್ ಹಾಕೋದ್ರಿಂದ ಹಿಂಗೆ ಮಾಡ್ಕೊತೀನಿ. ಆ್ಯಕ್ಚುಲಿ ನಂಗೆ ಅಷ್ಟಾಗಿಲ್ಲ ಫೇಸಲ್ಲಿ ಹೇರ್ಸು, ಅದಕ್ಕಾಗಿ ನನಗೆ ತುಂಬ ಈಸಿ ಅನ್ನಿಸ್ತಿದೆ. ನೀವೇ ನೋಡ್ಬೋದು, ನಾವು ಫುಲ್ ಫೇಸ್ ಮಾಡಿದ್ರೂ ಒಬ್ಬೊಬ್ರಿಗೆ ತುಂಬ ಇರುತ್ತೆ, ಅವ್ರಿಗೆ ಯೂಸ್ ಆಗುತ್ತೆ. ಆ್ಯಂಡ್ ನಮ್ಮ ಮನೇಲಿ ಯಾರೂ ಕೂಡ ಏನು ಮಾಡಿಸಲ್ಲ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಮಾಡ್ಕೊತಾ ಇದ್ದೀನಿ ಗೈಸ್. ಆಮೇಲೆ ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಬಿಟ್ಬೇಡ್ರಿ, ನಾವು ಮಾಡ್ಕೋತಾ ಇದ್ದೀನಿ. ಬಟ್ ಫೇಸಲ್ಲಿ ಕಮ್ಮಿನೇ ನನಗಿರೋದು. ಬಟ್ ಏನಂದರೆ ಈಗ ಸ್ವಲ್ಪ ಫೇಸ್ ಟ್ಯಾನ್ ಎಲ್ಲ ಆಗಿರುತ್ತಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ಆದಂಗೆ ಆಗುತ್ತೆ ಅಷ್ಟೆ. ನಾನು ನಾರ್ಮಲಾಗೆ ವೈಟ್ ಆಗಿದ್ದೀನಿ. ಇನ್ನು ಹಿಂಗೆಲ್ಲ ಮಾಡ್ಕೊಂಬಿಟ್ರೆ ಇನ್ನೊಂಚೂರು ವೈಟಾಗಿ ಕಾಣಿಸ್ಬಿಡ್ತೀನಿ ಅಷ್ಟೇ. ಸೊ ಇವಾಗ ನಾನು ಫೋರ್ಹೆಡ್ ಮಾಡ್ಕೊತೀನಿ. ಸೊ ನೀವು ನೋಡ್ಬೋದು, ಬಟ್ ಅದು ನೀಟಾಗಿ ಲೈನ್ ವೈಸ್ ಮಾಡ್ಕೊಂಬನ್ನಿ, ಓಕೆನಾ? ಬಿಕಾಸ್ ಅವಾಗ ಗೊತ್ತಾಗುತ್ತೆ ನಮಗೆ ಎಲ್ಲಿ ಆಲ್ರೆಡಿ ಮಾಡಿದ್ದೀವಿ ಅಂತ. ಬಟ್ ತುಂಬಾ ಮಾಡ್ಕೋಬೇಡಿ, ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ನಾನು ನೋಡಿದ್ದೀನಿ ಬೇರೆ ಥರ ರೇಸರು ಸಿಗುತ್ತೆ, ಲೈಕ್ ಸ್ಟ್ರೈಟ್ ಇರುತ್ತಲ್ಲ ಅಂಥದ್ದು ಮಾತ್ರ ತೊಗೊಬೇಡಿ ಪ್ಲೀಸ್. ಜಿಗ್ಜಾಗ್ ಇರುತ್ತಲ್ಲ ಆ ಥರ ತೊಗೊಳ್ಳಿ, ಅಟ್ಲೀಸ್ಟ್ ಪ್ರಾಬ್ಲಮ್ ಏನೂ ಇರೋಲ್ಲ, ಕಟ್ಸ್ ಆಗೋಲ್ಲ. ಇವಾಗ ನೋಡ್ಬೋದು ನೀವು, ನಾನು ಮಾತಾಡ್ಕೊಂಡು ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಗೊತ್ತಾಗಿರುತ್ತೆ ಡಿಫ್ರೆನ್ಸ್. ಸೊ ತುಂಬ ಅಂದರೆ ತುಂಬ ಕ್ಲಿಯರ್ ಆಗಿದೆ, ನೀವು ನೋಡ್ಬೋದು. ನಾನು ಇಲ್ಲಿ ಮಾಡಿದ್ದೀನಿ, ಇಲ್ಲಿನೂ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ. ಅಲ್ಲೂ ಮಾಡಿಬಿಟ್ರೆ ಇನ್ನೂ ಸ್ವಲ್ಪ ಕ್ಲಿಯರ್ ಸ್ಕಿನ್ ಇರುತ್ತೆ. ನಿಮಗೆ ಮತ್ತೆ ಡ್ರೈ ಆದಂಗೆ ಏನಾರ ಫೀಲ್ ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಡ್ರೈ ಸ್ಕಿನ್ ಇರೋದ್ರಿಂದ ನಂಗೆ ಸ್ವಲ್ಪ ಬೇಗನೆ ಡ್ರೈ ಆಗುತ್ತೆ. ಆಮೇಲೆ ಆಯಿಲ್ ಸ್ಕಿನ್ ಅವರೆಲ್ಲ ಮಾಡ್ಕೊಳ್ಳೋಕೆ ತುಂಬ ಹುಷಾರು. ಬಿಕಾಸ್ ಮೋಸ್ಟ್ ಆಫ್ ದ ಆಯಿಲ್ ಸ್ಕಿನ್ ಅವ್ರಿಗೆ ಒಬ್ವಿಯಸ್ಲಿ ಪಿಂಪಲ್ಸ್ ಇದ್ದೇ ಇರುತ್ತೆ ಒಂದು ಸ್ವಲ್ಪ ಆದರೂ ಕಂಪೇರ್ ಟು ಡ್ರೈ ಸ್ಕಿನ್. ಸೊ ತುಂಬ ಅಂದರೆ ತುಂಬ ಹುಷಾರಾಗಿ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಟು ಬಿ ಫ್ರ್ಯಾಂಕ್ ನಾನು ಯಾವತ್ತೂ ಮಾಡ್ಕೊಳ್ಳಲ್ಲ, ಇಯರ್ಲಿ ಒನ್ಸ್ ಮಾಡಿಕೊಂಡ್ರೆ ಹೆಚ್ಚು ಫೇಸ್ಗೆಲ್ಲ, ಬಿಕಾಸ್ ಅದನ್ನು ತುಂಬ ಒಳ್ಳೆಯದಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ನಾವು ರೇಸ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಬೆಳೆದೋಗುತ್ತೆ ಆ ಥರ ಎಲ್ಲ. ಸೀರಿಯಸ್ಲಿ ನೋ, ಬಿಕಾಸ್ ನಾನು ಇವಾಗ ಮಾಡ್ಕೊಂಡು ಇನ್ನು 6 ತಿಂಗಳು ಮಾಡ್ಕೊತಿದ್ರು ಏನು, ಐಬ್ರೋಸ್ ಮಾತ್ರ ಮಾಡ್ಕೊಳ್ಳೇಬೇಕು. ಸೊ ಅಪ್ಪರ್ ಲಿಪ್ಸ್ ಆಗಲಿ ಫೋರ್ ಹೆಡ್ ಆಗಲಿ ಅವೆಲ್ಲ ಜನರಲಾಗಿ ತೀರಾ ಕಮ್ಮಿ ಬೆಳೆಯೋದು. ಸೊ ಇದಾದಮೇಲೆ
ಫೇಸ್ ವಾಶ್ ಮಾಡ್ಕೊಂಬಿಟ್ರೆ ಬೆಟರು, ಬಿಕಾಸ್ ಅಲೋವೆರಾ ಜೆಲ್ ಇರುತ್ತಲ್ಲ ಅದೊಂಥರ ಕೂಲೆಲ್ಲ ಹಿಂಗೆ ಮೆತ್ಕೊತಾ ಇರುತ್ತೆ, ಅದೊಂದು ಇಷ್ಟ ಆಗಲ್ಲ ನಂಗೆ. ಸೊ ಮುಗೀತು ನಂದು ಫೇಸ್ ಫುಲ್ಲು ರೇಸ್ ಮಾಡಿಕೊಂಡೆ, ಬಿಕಾಸ್ ನನಗೆ ಅಭ್ಯಾಸ ಇರೋದ್ರಿಂದ ಸ್ವಲ್ಪ ಬೇಗ ಆಗೋಯ್ತು. ಇವಾಗ ಯಾವಾಗೇ ಆಗಲಿ ನೀವು ರೇಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನೀಟಾಗಿ ಟಿಶ್ಯೂಲ್ಲಿ ಕ್ಲೀನ್ ಮಾಡಿ, ಓಕೆನಾ? ಬಿಕಾಸ್ ಅದು ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದೊಂಥರ ಕಿಲ್ಮ್ ಬರುತ್ತಲ್ಲ, ರಸ್ ಥರ ಫೀಲ್ ಆಗುತ್ತೆ. ಸೊ ನಾನು ನೋಡಿ ಫುಲ್ ಕ್ಲೀನ್ ಮಾಡಿದ್ದೀನಿ. ನನಗೆ ಇದರಲ್ಲಿ ಬ್ಲೇಡಲ್ಲಿ ಯಾಕೆ ಇನ್ನೊಂದು ಇಷ್ಟ ಅಂದರೆ, ಒಂದು ನಿಮಿಷ ನೋಡಿ, ಇದು ಬ್ಲೇಡ್ ಕೂಡ ರಿಮೂವ್ ಮಾಡ್ಬೋದು. ಸೊ ಯಾವಾಗಾದ್ರೂ ಬೇಕು ಅಂದರೆ ಹಿಂಗೆ ಪಕ್ಕಕ್ಕೆ ಇಟ್ಟೆ ನಾನು ಇದನ್ನು, ಅಂದರೆ ರೇರ್, ಬಿಕಾಸ್ ಇಲ್ಲಿ ಒಳಗಡೆ ಎಲ್ಲ ಏನು ಗಲೀಜು ಹೋಗಿರಲ್ಲ, ಸೊ ವೆರಿ ರೇರ್ ಅದನ್ನು ಮಾಡ್ತೀನಿ. ಇಲ್ಲ ಬ್ಲೇಡ್ ಕ್ಲೀನ್ ಮಾಡ್ಬೇಕನ್ಸಿದ್ರೆ ಈ ಥರ ಇರುತ್ತೆ, ಅದೇ ಟಿಶ್ಯೂಲ್ಲೇ ಎಗಿರ್ಬಿಡುತ್ತೆ, ಚಿಕ್ಕದಲ್ಲ. ಸೊ ಅದೇ ಟಿಶ್ಯೂಲ್ಲಿ ಹಿಂಗೆ ಕ್ಲೀನ್ ಮಾಡಿಬಿಟ್ರೆ ಮುಗೀತು. ಸೊ ಇದರಲ್ಲಿ ಬ್ಲೇಡ್ ಕೂಡ ಆಚೆಗೆ ಬರುತ್ತೆ, ಫುಲ್ ಕ್ಲೀನ್ ಅಂತೂ ಆಗುತ್ತೆ. ಮತ್ತು ಈ ಥರ ಮಾಡಿಬಿಟ್ರೆ ಮುಗೀತು. ಸೊ ಕ್ಲೀನ್ ಆಗೋಯ್ತು ಇದು. ಆ್ಯಂಡ್ ವಿಡಿಯೋದಲ್ಲೇ ಕ್ಲೀನಿಂಗ್ ತೋರಿಸ್ಬಿಡ್ತೀನಿ, ಬಿಕಾಸ್ ಮಾಡ್ಕೊಂಡು ಹಾಗೆ ಇಟ್ಬಿಟ್ರೆ ಅಂತ. ಸೊ ನನಗೆ ಫೇಸ್ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಎನಿವೇ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ಲೈಕ್ ಹೆಂಗಿದೆ ಅಂತೆಲ್ಲ. ಯೂಶ್ವಲಿ ನಾನಾದರೆ ಜಸ್ಟ್ ರೋಸ್ ವಾಟರ್ ಹಾಕ್ಕೊಂಡ್ಬಿಡ್ತಿದ್ದೆ, ಬಟ್ ಈ ಸಲ ಅಲೋವೆರಾ ಜೆಲ್ ಕೂಡ ಟ್ರೈ ಮಾಡಿರೋದ್ರಿಂದ ನಾನು ಒಂದೇ ಒಂದು ಸೆಕೆಂಡ್ ಫೇಸ್ ವಾಶ್ ಮಾಡ್ಕೊಂಡು ಬಂದುಬಿಡ್ತೇನೆ. ಓಕೆ ಗೈಸ್, ನಂಗೆ ಸ್ವಲ್ಪ ಅರ್ಜೆಂಟ್ ಜಾಸ್ತಿ, ಅದಕ್ಕೆ ಮೈಕ್ ಬಿಚ್ಚಿದೆ, ಹಂಗೆ ಹೋಗ್ಬಿಟ್ಟಿದ್ದೀನಿ. ಸೊ ಫೇಸ್ ವಾಶ್ ಆಯಿತು. ಸೊ ಫೇಸ್ನ ದಯವಿಟ್ಟು ಹಿಂಗೆ ಉಜ್ಬಿಡ್ಬೇಡಿ, ಓಕೆನಾ? ಸುಮ್ಮನೆ ಈ ಥರ ನೀಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಶೀಟ್ ಮಾಸ್ಕ್ ಏನಾದರೂ ಯೂಸ್ ಮಾಡಲ್ಲ ಅಂದರೆ ಆಬ್ವಿಯಸ್ಲಿ ಐಸ್ ಕ್ಯೂಬ್ ಆದರೂ ಯೂಸ್ ಮಾಡ್ಬೋದು, ಬಿಕಾಸ್ ಸ್ವಲ್ಪ ಕೂಲ್ಡಾಗಿರುತ್ತೆ. ಸೊ ಅಷ್ಟೇ ಗೈಸ್, ಇದು ನನ್ನ ರೊಟೀನು, ನಾನು ಇದು ಯಾವಾಗೂ ಮಾಡ್ಕೊತೀನಿ ಅಂತ ಸೀರಿಯಸ್ಲಿ ಹೇಳಲ್ಲ. ನಾನೊಂದು 6 ಮಂತ್ಸು 1 ಇಯರ್ ಒಂದು ಸತಿ ಮಾಡಿಕೊಂಡ್ರೆ ಹೆಚ್ಚು ನೋಡ್ಬೋದು, ಎಷ್ಟು ಕ್ಲಿಯರಾಗಿದೆ. ನಾನು ಮಾರ್ನಿಂಗ್ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ. ನನಗೆ ತುಂಬ ಇಷ್ಟ ಆಗ್ತಿದೆ, ಲೈಕ್ ಸ್ವಲ್ಪ ಉರಿ ಥರ ಫೀಲ್ ಆಗ್ತಿದೆ. ಎನಿವೇ ನಾನು ಶೀಟ್ ಮಾಸ್ಕೆ ಹಾಕ್ಕೊತೀನಿ, ನನ್ನ ಹತ್ರ ಇದೆ ಅಂತ. ಯಾವಾಗಾದ್ರೂ ಇಲ್ಲ ಅಂದರೆ ನಾನು ಯೂಶ್ವಲಿ ಐಸ್ ಕ್ಯೂಬಲ್ಲಿ ನೀಟಾಗಿ ಹಿಂಗೆ ಮಾಡಿಬಿಡ್ತೀನಿ, ಅವಾಗಿನ್ನೂ ಕೋಲ್ಡ್ ಆಗಿರುತ್ತೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಅದು ಇದ್ದಂಗೆ ಮಲ್ಕೊಬೋದು, ಲೈಕ್ ಆ ವಾಟರ್ ಏನು ಒರೆಸ್ಬೇಕಾಗಿಲ್ಲ. ಸೊ ಈ ವಿಡಿಯೋ ನಿಮಗೆ ಪಕ್ಕ ಇಷ್ಟ ಆಗಿರೋದು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಹೇಳಿ, ಅದನ್ನು ಮಾಡೋಣ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಇದು? ನಾನು ಯೂಶ್ವಲಿ ಏನು ಯೂಸ್ ಮಾಡಲ್ಲ, ಬಟ್ ಹಿಂಗೆ ಹೇರ್ ಅಡ್ಡ ಬರ್ತಿರುತ್ತೆ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡೆ. ಬಟ್ ಲುಕಿಂಗ್ ಪ್ರಿಟಿ, ಐ ನೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಸೊ ನೀವು ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಸ್ಕಿನ್ ಅಂತ. ನನಗೆ ತುಂಬ ಇಷ್ಟ ಆಯಿತು ಲೈಕ್ ಮಾಡ್ಕೊಂಡಿರೋದು. ಬಟ್ ಐಬ್ರೋನೂ ಚೆನ್ನಾಗೇ ಬಂದಿದೆ, ಬಟ್ ಸಾಕು ನನಗೆ. ನೀವೇ ನಾನು ಇಷ್ಟೇ ಮಾಡ್ಕೊಳ್ಳೋದು, ನನಗೇನಂದರೆ ಎಕ್ಸ್ಟ್ರಾಸ್ ಇರಬಾರ್ದು ಅಷ್ಟೇ. ಸೊ ಎಕ್ಸ್ಟ್ರಾಸ್ ಇಲ್ಲ. ಸೊ ಅಷ್ಟೇ ಗೈಸ್, ಲೈಕ್ ಕ್ಲೋಸಪ್ಪಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ.